ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ವಿಡಿಯೋ ತಂದಾಯಿತು, ಬನ್ನಿ ಇವತ್ತು ಪ್ರೇಮ ಕಾವ್ಯ ಸೀರಿಯಲ್ ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ಇದೆ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಸ್ನೇಹನ ಪೊಲೀಸವ್ರು ಬಂದು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ. ರಾಮು ಬಿಡಿಸು ನನ್ನ ಅಂತ ಬಡ್ಕೊತಾಳೆ. ಆದರೆ ರಾಮುಗೆ ಸಿಟ್ಟಿದೆ, ದಾಮಿನಿ ಜೊತೆ ಸೇರಿಕೊಂಡು ಇವಳಿಗೆ ಡಬಲ್ ಗೇಮ್ ಆಡಿದ್ಲಲ್ಲ ಅಂತೇಳ್ಬಿಟ್ಟು ಕೋಪ ಬಂದು ಕರ್ಕೊಂಡೋಗ್ಲಿ ಬಿಡು ಅಂತೇಳಿ ಬಿಟ್ಬಿಡ್ತಾನೆ. ಆಮೇಲೆ ಇವನು ಕಾರ್ ತಗೊಂಡು ಹುಡುಕೊಂಡು ಹೋಗ್ತಾರೆ. ಅವ್ರ ಅಣ್ಣ ಅತ್ತಿಗೆ ಮತ್ತು ಹೆಂಡ್ತಿನೆಲ್ಲ ಕರ್ಕೊಂಡು. ಅಪ್ಪ ಅಮ್ಮ ಎಲ್ಲಿ ಕೂಡಾಕಿದ್ದಾಳೆ ಅಂತ ಗೊತ್ತಿಲ್ಲ ದಾಮಿನಿ. ಅದನ್ನು ಕಂಡುಹಿಡಿಯೋಕ್ಕೋಸ್ಕರ 4 ಜನ ಹುಡ್ಕೊಂಡು ಹೋಗ್ತಾರೆ. ಆದರೆ ಎಲ್ಲಿ ಅಂತಲೂ ಆಗ್ತಿಲ್ಲ. ಪೊಲೀಸರಿಗೂ ಇನ್ಫಾರ್ಮೇಷನ್ ಹೋಗಿದೆ, ಪೊಲೀಸರು ಹುಡುಕ್ತಾ ಇದ್ದಾರೆ. ಆದರೆ ಎಲ್ಲಿ ತಗೊಂಡೋಗಿ ಕೂಡಾಕೊಂಡಿದ್ದಾಳೆ ಅಂತ ಗೊತ್ತಾಗ್ತಿರ್ಲಿಲ್ಲ. ಆಮೇಲೆ ಅವಳೇ ದಾಮಿನಿನೇ ಫೋನ್ ಮಾಡ್ತಾಳೆ ಪ್ರೇಮಂಗೆ. ಪ್ರೇಮ ಎಲ್ಲಿದೆಯೇ, ನಿಮ್ಮ ಅತ್ತೆ ಮಾವನ ಈಗ ಮುಗಿಸ್ಬಿಡ್ತೀನಿ ನೋಡು ಅಂತ. ಆವಾಗ ಆ ನಂಬರ್ನ ಟ್ರೇಸ್ ಮಾಡಿ ಕಂಡುಹಿಡಿತಾರೆ ಅಂತ ಕಾಣುತ್ತೆ. ಅಷ್ಟೊತ್ತಿಗೆ ಇವರೇ 4 ಜನ ಹುಡ್ಕೊಂಡು ಹೋಗಿರ್ತಾರೆ. ಇವರು ಕೂಡ ಒಂದು ದೊಡ್ಡ ಬಿಲ್ಡಿಂಗು, ಆ ಬಿಲ್ಡಿಂಗಲ್ಲಿ ಮೇಲೆ ತೊಗೊಂಡೋಗಿ ಕಟ್ಟಿ ಕೂರಿಸಿರ್ತಾಳೆ. ಅವಳ ಕಡೆ ಜನ ಇದ್ದಾರೆ, ತುಂಬ ಜನ. ಮತ್ತು ಅವರ ಮಹೇಶ್ವರಿ ಮಗ ಕೂಡ, ಅವನು ದಾಮಿನಿ ಜೊತೆಗೆ ಸೇರ್ಕೊಬಿಟ್ಟಿದ್ದಾನೆ. ಮಹೇಶ್ವರಿ ಮಗ ಅಲ್ಲ, ಮಹೇಶ್ವರಿ ತಮ್ಮ, ಅವನು ಕೂಡ ದಾಮಿನಿ ಜೊತೆಗೆ ಸೇರ್ಕೊಬಿಟ್ಟಿದ್ದಾನೆ. ಹಾಗಾಗಿಬಿಟ್ಟು ಇವರೆಲ್ಲ ಇಬ್ಬರೂ ಸೇರಿಕೊಂಡು ತುಂಬ ಜನ ಇಟ್ಕೊಂಡು ತಗೊಂಡೋಗಿ ಮೇಲೆ ಇಬ್ಬರನ್ನು, ಕಲ್ಯಾಣಿ ಮತ್ತು ಶ್ರೀನಿವಾಸನ ಕಟ್ಟಾಕೊಂಡಿದ್ದಾರೆ. ದಾಮಿನಿ ಫೋನ್ ಮಾಡಿ ಪ್ರೇಮಂಗೆ ಅವಾಜಾಗ್ತಿದ್ದಾಳೆ, ನಿನ್ನ ಅತ್ತೆ ಮಾವನ ಈಗ ಮುಗಿಸ್ತೀನಿ ನೋಡು ಅಂತೇಳ್ಬಿಟ್ಟು. ಆಮೇಲೆ ನಿನ್ನ ಕೈಲೆಲ್ಲೇ ಆಗುತ್ತೆ, ನಿನ್ನೇನು ಮಾಡೋಕ್ಕಾಗಲ್ಲ ಅಂತ ಪ್ರೇಮ ಹೇಳಿದ್ರೂ ಕೂಡ ಭಯ ಆಗ್ತಿದೆ, ಎಲ್ಲಿ ಹುಚ್ಚಿ ಸಾಯಿಸ್ಬಿಡ್ತಾಳೋ ಏನು ಕಥೆನೋ ಅಂತೇಳ್ಬಿಟ್ಟು. ಆಮೇಲೆ ಅಲ್ಲಿ 4 ಜನನೂ ಇರ್ತಾರೆ. 4 ಜನ ಕೇಳಿಸ್ಕೋತಾರೆ. ಆದರೆ ಕಾವ್ಯಂಗೆ ಸಿಟ್ಟು ಬರುತ್ತೆ. ಕಾವ್ಯ ಬೈತಾಳೆ, ದಾಮಿನಿ ಎಲ್ಲೇ ತೊಗೊಂಡೋಗಿ ಕೂಡಾಕೊಂಡಿದೀಯ ನಮ್ಮ ಅತ್ತೆ ಮಾವನ, ಜಾಗ ಹೇಳೆ ಸಾಕು, ಬಂದು ನಿನ್ನ ಏನು ಮಾಡ್ತೀನಿ ನೋಡಿ ಅಂತ. ಓಹೋ, ಜೊತೆಗೆ ನೀನು ಇದೆಯೋ, ಬಾಬಾ ಏನು ಮಾಡೋಕ್ಕಾಗುತ್ತೆ ನಿಮ್ಮ ಕೈಯಲ್ಲಿ, ಏನೂ ಮಾಡೋಕ್ಕಾಗಲ್ಲ, ನೀವು ಬರೋ ಅಷ್ಟರೊಳಗೆ ನಿಮ್ಮ ಅತ್ತೆ ಮಾವನ್ನ ನಾನು ಮುಗಿಸಿರ್ತೀನಿ ಅಂತ ಹೇಳ್ತಾಳೆ ದಾಮಿನಿ. ಆವಾಗ ಆ ಕಡೆ ಒಬ್ಬರು ಈ ಕಡೆ ಒಬ್ಬರು ಎಲ್ಲ ಕಡೆ ಹುಡುಕಿ ಬರ್ತಾರೆ. ಹುಡ್ಕೊಂಡು ಬಂದಾಗ ಕರೆಕ್ಟಾಗಿ ಇವಳು ಇವರಿಗೆ ಆವಾಜಾಗ್ತಾ ಇರ್ತಾಳೆ. ಯಾರು, ದಾಮಿನಿ ಕಲ್ಯಾಣಿಯರಿಗೆ ಆವಾಜಾಗ್ತಿರ್ತಾಳೆ, ಇವಾಗ ನೋಡಿ ನಿಮ್ಮನ್ನು ಮುಗಿಸ್ಬಿಡ್ತೀನಿ ಹಾಗೆ ಹೀಗೆ ಅಂತೇಳಿ. 21 ವರ್ಷ ಕೂಡಾಕಿದೀಯಾ, ಸೆರೆಮನೆಯಲ್ಲಿ ವಾಸ ಮಾಡೋಂಗೆ ಮಾಡಿಬಿಟ್ಟು ಇವಾಗ ಮತ್ತೆ ಬಂದಿದೀಯಾ, ಬರ್ತಾರೆ ಇರು ನನ್ನ ಮಕ್ಕಳು, ಇವಾಗ ನಿನ್ನನ್ನು ಮುಗಿಸ್ತಾರೆ ಅಂತ ಬೈತಾ ಇರ್ತಾರೆ ಇವರಿಬ್ಬರು. ಬೈತಾರೆ, ಆಮೇಲೆ ಹೊಡಿತಾರೆ. ಬೈದರೆ ಕೈ ಕಾಲು ಕಟ್ಟಾಕ್ಬಿಟ್ಟಿದ್ದಾಳೆ, ಹೊಡೆದ್ರೆ ಒದೆ ತಿನ್ನಬೇಕಾಗುತ್ತೆ. ಹಾಗಾಗಿ ಏನು ಮಾಡೋದು ಅಂತೇಳ್ಬಿಟ್ಟು ಸ್ವಲ್ಪ ಬಾಯಿನ ಕಂಟ್ರೋಲ್ ಮಾಡಿಕೊಂಡು ಇಬ್ಬರು ಸುಮ್ಮನೆ ಇರ್ತಾರೆ. ಅಷ್ಟೊತ್ತಿಗೆ ಮಗದಿರೆಲ್ಲ ಅಲ್ಲಿಗೆ ಹುಡುಕ್ಕೊಂಡು ಬರ್ತಾಯಿದ್ದಾರೆ, ಇನ್ನೂ ಸಿಕ್ಕಿಲ್ಲ. ಇವಳು ದಾಮಿನಿ ಇವಾಗ ಅವಳಿಗೆ ಭಯ ಹತ್ಕೊಳ್ಳುತ್ತೆ, ಎಲ್ಲಿ ಹುಡ್ಕೊಂಡು ಎಲ್ಲರೂ 4 ಜನ ಬಂದುಬಿಡ್ತಾರಪ್ಪ, ನನಗೆ ತದಕ್ಬಿಡ್ತಾರೋ ಅನ್ನೋ ಭಯ ಇದೆ. ಆದರೂ ಇವಳು ಕ್ರಿಮಿನಲ್ ಬುದ್ಧಿನ ಬಿಡಲ್ಲ, ಏನೇ ಮಾಡಿದ್ರೂ. ಇವತ್ತು ಜೊತೆಗೆ ಮಹೇಶ್ವರಿ ತಮ್ಮ ಬೇರೆ ಇದ್ದಾನೆ, ಅವನು ತಿಂತಾನೆ ಸರಿಯಾಗಿ ಒದೆನ, ಹಂಗಿಂಗೆ ತಿನ್ನಲ್ಲ. ಇವಳೇನು ನಗಾಡ್ಕೊಂಡು ಹೇಳ್ತಾವಳೆ, ಅಯ್ಯೋ ಮುಗಿಸೇ ಬಿಡ್ತೀವಿ ಕಡೆ, ಏನೇ ಮಾಡೋಕ್ಕಾಗುತ್ತೆ, ನೀನು ಏನೂ ಮಾಡ್ಕೊಳಕ್ಕಾಗಲ್ಲ, ನಾವು ಇಟ್ಟಿರೋ ಜಾಗನೂ ನೀನು ಕಂಡುಹಿಡಿಯೋಕ್ಕಾಗಲ್ಲ ಅಂತ ಹೇಳಿರ್ತಾಳೆ. ಆಗ ಏನು ಮಾಡೋದು ಅಂತ ಪಾಪ ತಲೆ ಕೆಡಿಸ್ಕೊಂಡು ಎಲ್ಲ ಕಡೆ ಹುಡ್ಕಾಡ್ತಿರ್ತಾರೆ, ಎಲ್ಲಿ ಯಾವ ಜಾಗ ಅಂತ ಗೊತ್ತಾಗಬೇಕಲ್ಲ. ಹಾಗಾಗಿ ಎಲ್ಲೂ ಹುಡುಕಿದ್ರೂ ಸಿಗ್ತಾ ಇಲ್ಲ. ಯಾವ ಕಡೆ ಹುಡುಕಬೇಕು ಅನ್ನೋದು ಪಾಪ ಅಂದಾಜಾಗ್ತಾ ಇಲ್ಲ. ಎಲ್ಲ ಕಡೆ ರೌಡಿಗಳು ಬಿಟ್ಬಿಟ್ಟಿದ್ದಾಳೆ, ಸುತ್ತೆಲ್ಲ ರೌಡಿಗಳು ಬಿಟ್ಟು ಎಲ್ಲ ಕಡೆ ಕಾವಲಿಟ್ಟಿದ್ದಾಳೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಹೀಗೆ ಇವಳು ಕಚ್ಚಡ ಬುದ್ಧಿ ಆ್ಯಕ್ಟಿವಿಟೀಸು ಯಾರಿಗೂ ಇಷ್ಟ ಆಗಲ್ಲ ದಾಮಿನಿದು. ಬರೀ ಇಂಥ ಖತರ್ನಾಕ್ ಕೆಲಸ ಮಾಡ್ತಾಳೆ. ಅವ್ರು ಎಷ್ಟೋ ಸಲ
ಕ್ಷಮಿಸಿ ಬುದ್ಧಿ ಕಲಿಸಿ ಕಳಿಸಿರ್ತಾರೆ. ಆದ್ರೂ ಇವಳು ಬುದ್ಧಿನ ಬಿಟ್ಟು ಬಾಳೋದೇ ಇಲ್ಲ. ಹೀಗೆ ಎಲ್ಲ ಸಲವೂ ಇದೇ ಥರ ಏನಾದರೂ ಒಂದು ಕಿರಿಕ್ ಮಾಡ್ಕೊಳ್ತಾಳೆ, ಮತ್ತೆ ಅವ್ರ ಹತ್ರ ಒದೆ ತಿಂತಾಳೆ, ಮತ್ತೆ ಇದೇ ಥರ ಮಾಡ್ತಾಳೆ. ಅವ್ರ ಹತ್ರ ಒದೆ ತಿಂತಾಳೆ, ಬೈಸ್ಕೊತಾಳೆ, ಮತ್ತೆ ಇದೇ ಥರ ಮಾಡ್ತಾಳೆ. ಉದ್ದಕ್ಕೂ ಇವಳ್ದು ಇದೇ ಆಗೋಗುತ್ತೆ. ಆಮೇಲೆ ಕಾವ್ಯ ಕೂಡ ಬೈತಾಳ. ಕಾವ್ಯಗೆ ಸಾಕಾಗ್ಬಿಟ್ಟಿದೆ ಇವಳು ತಲೆನೋವು. ಅಯ್ಯೋ ಏನು ಇಷ್ಟೊಂದು ಹಿಂಸೆ ಕೊಡ್ತಾಳೆ ಇವಳು, ಯಾರಪ್ಪ ಇವಳು ಅನ್ನಂಗೆ ಆಗ್ಬಿಟ್ಟಿದೆ. ಇನ್ನು ರಾಮಗಂತೂ ಸದ್ಯಕ್ಕೆ ದೊಡ್ಡಪ್ಪನ ಬಿಡಿಸ್ಬೇಕು ಅನ್ನೋದು ಅವನ ಇಂಟೆನ್ಷನ್ ಆಗಿದೆ. ಇನ್ನು ಮಹಾದೇವ್ಗಂತೂ ನಮ್ಮ ಅಪ್ಪ ಅಮ್ಮನ ಏನು ಮಾಡ್ಬಿಡ್ತಾಳೋ ಅಂತ ಭಯ ಹತ್ಕೊಬಿಟ್ಟೈತೆ. ಚಿಕ್ಕಪ್ಪಗೆ ಫೋನ್ ಮಾಡ್ತಾಳೆ ಕಾವ್ಯ, ಚಿಕ್ಕಪ್ಪ ಸಿಕ್ಕಿದ್ರಾ ಅತ್ತೆ ಮಾವ ಅಂತೇಳಿ. ಇಲ್ಲಮ್ಮ, ಎಲ್ಲ ಥರ ಹುಡುಕ್ತಿದ್ದೀನಿ, ಎಲ್ಲೂ ಸಿಗ್ತಾಯಿಲ್ಲ, ಏನು ಮಾಡೋದು, ಎಲ್ಲಿ ಅಂತ ಹುಡುಕ್ಲಿ ನಾನು, ನಿಮಗೆ ಎಲ್ಲೂ ಸಿಕ್ಕಲಿಲ್ವಾ ಅಂತ. ಇಲ್ಲ, ಎಲ್ಲ ಕಡೆ ಹುಡುಕ್ತಾ ಇದ್ದೀವಿ ನಾವು, ಸಿಕ್ಕಿಲ್ಲ ಅಂತ ಹೇಳ್ತಾವ್ರೆ. ಆ ಥರ ಅಂಥ ಜಾಗಕ್ಕೆ ಇವಳು ಕೂಡಾಕ್ಬಿಟ್ಟಿರ್ತಾಳೆ, ಯಾರಿಗೂ ಸಿಗದೇ ಇದ್ದಂಥ ಜಾಗಕ್ಕೆ. ಆಮೇಲೆ ಕಲ್ಯಾಣಿ ಅಲ್ಲಿ ಆವಾಜ್ ಆಗ್ತಾ ಇರ್ತಾಳೆ, ನನ್ನ ಮಗದಿರು, ನನ್ನ ಸೊಸೆಯರು ಬರ್ತಾರೆ ಇರು, ನೀನು ಇಷ್ಟೊಂದು ಆಟ ಆಡಿಸ್ತೀಯ, ನಿನಗೆ ಅಷ್ಟು ಎಲ್ಲ ಬುದ್ಧಿ ಹೇಳಿದ್ರೂ ನೀನು ಬುದ್ಧಿ ಕಲಿಯಲ್ಲ ಅಲ್ವ, ನೀನು ಯಾರೇ ಫಸ್ಟ್ ಆಫ್ ಆಲು ಅಂತೇಳಿ ಹಿಂಗೆ ಆವಾಜ್ ಆಗ್ತಿರ್ತಾಳೆ. ಆಮೇಲೆ ಎಲ್ಲರೂ ಹೊಡೆದು ಮತ್ತೆ ಇವರು ಕೈ ಕಾಲೆಲ್ಲ ಕಟ್ಟಾಕ್ಬಿಟ್ಟಿದ್ದಾಳೆ. ಇನ್ನು ಹೊಡೆದ್ರೆ ಏನು ಮಾಡ್ತವೆ, ಅದಕ್ಕೆ ಅತ್ಲಾಗಿ ಸುಮ್ಮನಾಗ್ತವೆ. ಯಾರು ಬರ್ತಾರೆ ಬಿಡಿಸ್ತಾರೆ ಅಂದ್ಕೊಂಡು ಸುಮ್ಮನೆ ಇರ್ತಾರೆ. ಇಲ್ಲ, ಸಾಯಿಸ್ಬಿಡ್ತೀನಿ ಅಂತ ಎದುರಿಸ್ತಿರ್ತಾಳೆ. ಯಾವಾಗಲೂ ಸಾಯಿಸ್ತೀನಿ ಅನ್ನೋದೇ ಅವಳು ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.